ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಶುಕ್ರ ನಿಮ್ಮ ಜಾತಕದಲ್ಲಿ ಯಾವ ಸ್ಥಾನದಲ್ಲಿ ಇದ್ರೆ ಏನೆಲ್ಲ ಫಲಗಳು ಸಿಗ್ತವೆ ಅನ್ನೋದು ಸಂಬಂಧಪಟ್ಟಂತ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಶುಕ್ರನು ಜಾತಕದಲ್ಲಿ ಉನ್ನತ ಸ್ಥಾನದಲ್ಲಿದ್ದರೆ ಶುಭ ಫಲಗಳು ಹೇಗೆ ಪ್ರಾಪ್ತಿಯಾಗ್ತವೋ ಹಾಗೆ ಆತ ಒಂದು ಅಹಿತಕರವಾದಂತಹ ಸ್ಥಾನದಲ್ಲಿದ್ದರೆ ಅಷ್ಟೇ ಸಮಸ್ಯೆಗಳು ಕೂಡ ಎದುರಾಗ್ತವೆ. ಹಾಗಾದ್ರೆ ಜಾತಕದ ಎಲ್ಲ ಮನೆಗಳಲ್ಲೂ ಶುಕ್ರನ ಸ್ಥಾನ ಯಾವುದು, ಶುಕ್ರ ಎಲ್ಲಿದ್ದಾನೆ, ನಿಮ್ಮ ಜಾತಕದಲ್ಲಿ ಶುಕ್ರನ ಸ್ಥಾನ ಎಲ್ಲಿದೆ, ಈ ಜಾತಕದ ಮೇಲೆ ಶುಕ್ರನ ಪ್ರಭಾವ ಏನು, ಇದು ಎಲ್ಲದರ ಬಗ್ಗೆ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಅದಕ್ಕಿಂತ ಮೊದಲು ನಾನು ನಿಮಗೆ ಒಂದು ವಿಚಾರನ ಕ್ಲಾರಿಟಿ ಕೊಡ್ತೀನಿ. ಏನಂದರೆ, ಮನೆ ಅಂದರೆ ಏನು, ಜಾತಕದಲ್ಲಿ ಮನೆ ಅಂತ ಹೇಳಿದ್ರಲ್ಲ, ಅದು ಕೆಲವರಿಗೆ ಒಂದು ಅನುಮಾನ ಇರುತ್ತೆ. ಅದನ್ನು ಇವಾಗ ಫಸ್ಟ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಒಂದು ರಾಶಿ ಚಕ್ರ ನಿಮಗೆ ಗೊತ್ತೇ ಇರುತ್ತೆ. ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ, 12 ರಾಶಿಗಳು ಇರೋದನ್ನ ಒಂದು ರಾಶಿ ಚಕ್ರ ಮಾಡಿದ್ದೀವಿ, ಒಂದು ಸರ್ಕಲ್ ಥರ ಮಾಡಿದ್ದೀವಿ. ಅದನ್ನು 12 ರಾಶಿಗಳು ಇರೋದನ್ನ ಒಂದು ರಾಶಿ ಚಕ್ರ ಅಂತ ಹೇಳ್ತೀವಿ. ಮನೆ 12 ಮನೆ, 12 ರಾಶಿಗಳು 12 ಮನೆಗಳು. ಒಂದು ರಾಶಿಗೆ ಮೊದಲನೇ ಮನೆ, ಎರಡನೇ ರಾಶಿ ಎರಡನೇ ಮನೆ, ಈ ಥರ ಹೇಳ್ತೀವಿ. ಹಾಗಾದರೆ ಮೊದಲನೇ ಮನೆ ಯಾವುದು, ಎರಡನೇ ಮನೆ ಯಾವುದು, ಯಾವ ರೀತಿ ತಿಳ್ಕೊಳ್ಳೋದು ಅನ್ನುವಂತಹ ಅನುಮಾನ ನಿಮಗೇನಾದರೂ ಇದ್ದರೆ ಅದನ್ನು ಇವಾಗ ಮೊದಲು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಂತರ ಮುಂದೆ ನಾನು ವಿಡಿಯೋದಲ್ಲಿ 12 ಮನೆಗಳ ಬಗ್ಗೆ ಕೂಡ ವಿವರಣೆಯನ್ನು ಕೊಡ್ತಾ ಹೋಗ್ತೀನಿ. ಆವಾಗ ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಶುಕ್ರ ಮೊದಲನೇ ಮನೆ ಇದ್ದರೆ, ಶುಕ್ರ ಎರಡನೇ ಮನೆಯಲ್ಲಿದ್ದರೆ, ಶುಕ್ರ ಮೂರನೇ ಮನೆಯಲ್ಲಿದ್ದರೆ, ಇದೆಲ್ಲನೂ ಕೂಡ ಈ ಥರ ಹೇಳಿದಾಗ ನಿಮಗೆ ಅನುಮಾನ ಆಗುತ್ತೆ, ಅರ್ಥ ಆಗೋದಿಲ್ಲ. ನಿಮ್ಮದು ಮೇಷ ರಾಶಿ ಅಂತ ಅನ್ಕೊಳ್ಳೋಣ. ನಿಮ್ಮದು ಮೇಷ ರಾಶಿಯಾಗಿದ್ದರೆ ಅವಾಗ ನಿಮ್ಮ ರಾಶಿ ನಿಮಗೆ ಮೊದಲನೇ ಮನೆಯಾಗಿರುತ್ತೆ. ನಿಮ್ಮ ಮುಂದಿನ ರಾಶಿ ವೃಷಭ ರಾಶಿ, ಮೇಷ ರಾಶಿಯವರಿಗೆ ಎರಡನೇ ಮನೆಯಾಗಿರುತ್ತೆ. ಈಗ ಮಿಥುನ ರಾಶಿ, ಮೇಷ ರಾಶಿಯವರಿಗೆ ಮೂರನೇ ಮನೆಯಾಗಿರುತ್ತೆ. ಈಗ ಶುಕ್ರ ಒಂದು ರಾಶಿ ಚಕ್ರಕ್ಕೆ ಬಂದು 1 ತಿಂಗಳು 2 ತಿಂಗಳು ಸಂಚಾರವನ್ನು ಮಾಡ್ತಾ ಇರ್ತಾನೆ ಅಂತ ಇಟ್ಕೊಳ್ಳೋಣ. ಈಗ ಮೇಷ ರಾಶಿಯಲ್ಲಿ ಶುಕ್ರ ಇದ್ರೆ ಮೇಷ ರಾಶಿಯವರಿಗೆ ಅದು ಮೊದಲನೇ ಮನೆಯಲ್ಲಿ ಶುಕ್ರ ಸಂಚಾರ ಮಾಡ್ತಾ ಇದ್ದೇನೆ ಅಂತ ಅರ್ಥ. ಅವಾಗ ವೃಷಭ ರಾಶಿಯವರಿಗೆ 12ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ದೇನೆ ಅಂತ. ವೃಷಭ ರಾಶಿ ಮೊದಲನೇ ಮನೆಯಾಗಿರುತ್ತೆ, ಮಿಥುನ ರಾಶಿ ಎರಡನೇ ಮನೆಯಾಗಿರುತ್ತೆ, ಕಟಕ ರಾಶಿ ಮೂರನೇ ಮನೆಯಾಗಿರುತ್ತೆ. ಈ ಥರ ಸರ್ಕಲ್ನ ಕೌಂಟ್ ಮಾಡ್ಕೊತಾ ಬಂದಾಗ ಮೇಷ ರಾಶಿ ವೃಷಭ ರಾಶಿಯವರಿಗೆ 12ನೇ ಮನೆಯಾಗಿರುತ್ತೆ. ಅವಾಗ ನಾನು 12ನೇ ಮನೆಯಲ್ಲಿ ಈ ಥರ ಏನೋ ಒಂದು ಆಗ್ತಾ ಇದೆ ಅಂತ ನಾನು ಹೇಳಿದಾಗ ಮೇಷ ರಾಶಿ ಮೊದಲನೇ ಮನೆ ಅನ್ಕೊಂಡಿದ್ರೆ ಮೀನ ರಾಶಿನ 12ನೇ ಮನೆ ಅನ್ಕೋಬೇಕು. ಅವಾಗ ಮೀನ 12ನೇ ಮನೆಯಲ್ಲಿ ಈ ರೀತಿ ಆಗುತ್ತೆ. 12ನೇ ಮನೆಯಲ್ಲಿ ಶುಕ್ರ ಇದ್ದಾಗ ಮೊದಲನೇ ಮನೆಯವ್ರಿಗೆ ಏನು ಫಲ ಸಿಗುತ್ತೆ, ಇದು ಎಲ್ಲ ನಿಮಗೆ ಅವಾಗ ಅರ್ಥ ಆಗುತ್ತೆ. ಹಾಗಾಗಿ ಈ ಒಂದು ವಿಚಾರ ನಿಮಗೆ ಗೊತ್ತಿರಲಿ ಅಂತ ನಾನು ಅದನ್ನು ತಿಳಿಸಿದ್ದೀನಿ. ಈ ವೈದಿಕ ಜ್ಯೋತಿಷ್ಯದಲ್ಲಿ ಶುಕ್ರನನ್ನ ವೃಷಭ ಮತ್ತು ತುಲಾ ರಾಶಿಯ ಅಧಿಪತಿ ಅಂತ ಹೇಳ್ತೀವಿ. ಶುಕ್ರನು ಸೌಕರ್ಯ, ಕಲೆ, ಫ್ಯಾಷನ್, ವೈವಾಹಿಕ ಜೀವನ, ಸಂತೋಷ, ಸಾಧನೆ, ಸೌಂದರ್ಯ ಮತ್ತು ಐಷಾರಾಮಿ ಜೀವನ ನೀಡುವಂತಹ ಗ್ರಹ. ಶುಕ್ರನು ಅಸುರರ ಗುರು ಕೂಡ. ಜೊತೆಗೆ 27 ನಕ್ಷತ್ರಗಳ ಪೈಕಿ ಪೂರ್ವ ಫಲ್ಗುಣಿ ನಕ್ಷತ್ರ, ಭರಣಿ ಮತ್ತು ಪೂರ್ವಾಷಾಢ ನಕ್ಷತ್ರವನ್ನು ಕೂಡ ಆಳ್ತಾನೆ. ಸ್ನೇಹಿತರೆ, ನಿಮ್ಗೆ ಇದು ಕೂಡ ಗೊತ್ತಿಲ್ಲ ಅನ್ಕೋತೀನಿ. ಗ್ರಹಗಳು ರಾಶಿಗಳಿಗೆ ಹೆಂಗೆ ಅಧಿಪತಿನೋ ನಕ್ಷತ್ರಗಳಿಗೂ ಕೂಡ ಈ ಗ್ರಹಗಳು ಕೆಲವೊಂದು ನಕ್ಷತ್ರಗಳಿಗೆ ಅಧಿಪತಿ ಆಗಿದ್ದಾರೆ. ಹಾಗೆ ನಕ್ಷತ್ರ ಪಾದಗಳಿಗೂ ಕೂಡ ಅಧಿಪತಿ ಗ್ರಹಗಳು ಇದ್ದಾರೆ. ಅದು ತುಂಬ ಜನಕ್ಕೆ ಗೊತ್ತಿರಲ್ಲ. ನಾನು ನಮ್ಮ ಚಾನಲಲ್ಲಿ ಅದ್ರ ಬಗ್ಗೆ ಕೂಡ ನಾನು ವಿವರವಾಗಿ ವಿಚಾರವನ್ನು ತಿಳಿಸ್ಕೊಡ್ತೀನಿ. ಜಾತಕದಲ್ಲಿ ಶುಕ್ರನು ಉನ್ನತ ಸ್ಥಾನದಲ್ಲಿ ಇದ್ದರೆ ಸಂತೋಷ, ಸಮೃದ್ಧಿ, ಹಾಗೆ ನೀವು ಅಪೇಕ್ಷೆ ಪಡುವಂತಹ ಫಲ, ಗೌರವ, ಘನತೆ ನಿಮಗೆ ಪ್ರಾಪ್ತಿಯಾಗುತ್ತೆ. ಅಹಿತಕರವಾದ ಸ್ಥಾನದಲ್ಲಿ ಇದ್ದರೆ ಗಂಡ ಹೆಂಡತಿಯ ನಡುವೆ ಭಿನ್ನಾಭಿಪ್ರಾಯಗಳು ಬರಬಹುದು. ಹಾಗೆ ನಿಮ್ಮ ಮೇಲೆ ಸುಳ್ಳು ಆರೋಪಗಳು ಬರಬಹುದು. ನ್ಯಾಯಾಲಯದ ವ್ಯಾಜ್ಯಗಳು ಮತ್ತು ನಿಮ್ಮ ಕೆಲಸದಲ್ಲಿ ಸಮಸ್ಯೆ, ಹಾಗೆ ಮೂತ್ರಪಿಂಡಕ್ಕೆ ಸಂಬಂಧಪಟ್ಟಂತಹ ಅನೇಕ ಕಾಯಿಲೆಗಳು ಕೂಡ ಎದುರಾಗ್ಬೋದು. ಹಾಗಾದರೆ ಜಾತಕದ ಎಲ್ಲ 12 ಮನೆಗಳಲ್ಲಿ ಶುಕ್ರನ ಸ್ಥಾನ ಯಾವ ರೀತಿ ಇದ್ರೆ ನಿಮ್ಮ ಮೇಲೆ ಯಾವ ರೀತಿ ಪರಿಣಾಮವನ್ನು ಬೀರುತ್ತೆ ಅನ್ನೋದನ್ನ ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ. ಈಗ ಮೊದಲನೇ ಮನೆಯಲ್ಲಿ ಶುಕ್ರ ಇದ್ರೆ ವೈದಿಕ ಜ್ಯೋತಿಷ್ಯದ ಪ್ರಕಾರ ಶುಕ್ರನು ಜಾತಕದ ಮೊದಲ ಮನೆಯಲ್ಲಿದ್ದರೆ ಅಂತಹ ವ್ಯಕ್ತಿಗಳು ಬುದ್ಧಿವಂತರಾಗ್ತಾರೆ, ಅವರ ಆರೋಗ್ಯ ಚೆನ್ನಾಗಿರುತ್ತೆ. ಸಂಗೀತ ಸೇರಿದಂತೆ ಮೊದಲಾದ ಕಲಾಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡಿರುವಂಥವರು ಹೊಸ ಸಾಧನೆಯನ್ನು ಮಾಡ್ತಾರೆ. ಹಾಗೆ ಅಂತಹ ವ್ಯಕ್ತಿಗಳು ಹೊಸ ಬಟ್ಟೆಗಳನ್ನು ಧರಿಸೋದಕ್ಕೆ ಇಷ್ಟಪಡ್ತಾರೆ. ಒಡವೆ ವಸ್ತ್ರಗಳಿಗೆ ಹಣವನ್ನು ಸಂಪಾದನೆ ಮಾಡ್ತಾರೆ. ಹಾಗೆ ಮೃದು ಸ್ವಭಾವರಾದ ಅವರು ತಮ್ಮ ಮೃದುವಾದ ಮಾತುಗಳಿಂದ ಜನರ ಮನಸ್ಸನ್ನು ಗೆಲ್ತಾರೆ. ಅವರು ತಮ್ಮ ಜೀವನವನ್ನು ಸುಖವಾಗಿ ಸ್ನೇಹಿತರು ಮತ್ತು ತಮಗಿಷ್ಟವಾದಂತಹ ವ್ಯಕ್ತಿಗಳ ಜೊತೆಯಲ್ಲಿ ಕಳೆಯೋದಕ್ಕೆ ಇಷ್ಟಪಡ್ತಾರೆ. ಇನ್ನು 2ನೇ ಮನೆಯಲ್ಲಿ ಶುಕ್ರ ಇದ್ದರೆ ಅಂತಹ ವ್ಯಕ್ತಿಗಳು ಶ್ರೀಮಂತರಾಗಿರ್ತಾರೆ, ತಮ್ಮ ಸಂಗಾತಿಯನ್ನ ಗೌರವಿಸ್ತಾರೆ, ಸುಂದರವಾದ ಹಾಗೂ ಅದ್ದೂರಿಯಾಗಿರುವಂತಹ ವಸ್ತುಗಳನ್ನು ಇಷ್ಟಪಡ್ತಾರೆ. ಕುಲದೈವದ ಆಶೀರ್ವಾದ ಪಡೆದಿರುವಂತಹ ಅವರು ಮೃದು ಸ್ವಭಾವದವರು ಹಾಗೂ ಬುದ್ಧಿವಂತರಾಗಿರ್ತಾರೆ. ದಾನ ಧರ್ಮಗಳಲ್ಲಿ ಆಸಕ್ತಿ ಹೊಂದಿರುವಂತಹ ಅವರು ವ್ಯಕ್ತಿಗಳ
ಕೀರ್ತಿ ಎಲ್ಲೆಡೆ ಪ್ರಚಾರ ಆಗುವಂತೆ ನೋಡ್ಕೋತಾರೆ. ಅಂಥ ವ್ಯಕ್ತಿಗಳು ರುಚಿಕರವಾದಂತಹ ಆಹಾರವನ್ನು ಇಷ್ಟಪಡ್ತಾರೆ, ಒಳ್ಳೆಯ ವ್ಯಕ್ತಿಗಳೊಂದಿಗೆ ಸಂಪರ್ಕವನ್ನು ಇಟ್ಕೊಂಡಿರ್ತಾರೆ. ವಾಹನಗಳ ಮೇಲೆ ವಿಶೇಷವಾದಂತಹ ಪ್ರೀತಿಯನ್ನು ಹೊಂದಿರುವ ಅವರು ಮನೆಯಲ್ಲಿ ಎಲ್ಲರಿಗೂ ರುಚಿಕರವಾದಂತಹ ಆಹಾರವನ್ನು ತಯಾರಿಸಿ ಬಡಿಸ್ತಾರೆ. ಇನ್ನು ಮೂರನೇ ಮನೆಯಲ್ಲಿ ಶುಕ್ರ ಇದ್ದರೆ ಉದ್ಯಮಿಗಳಿಗೆ ಹೆಚ್ಚು ಲಾಭ ಸಿಗುತ್ತೆ. ಗ್ರಹಗತಿಗಳ ಪರಿಣಾಮವಾಗಿ ವ್ಯಕ್ತಿಯು ತನ್ನ ಉದ್ಯಮವನ್ನು ವಿಸ್ತರಿಸ್ತಾನೆ. ವಿದೇಶದಲ್ಲಿ ಕೂಡ ಉದ್ಯಮವನ್ನು ವಿಸ್ತರಿಸಿ ಹೆಚ್ಚಿನ ಸಮಯವನ್ನು ಪ್ರಯಾಣಕ್ಕೆ ಮೀಸಲಿಡುವ ಸಾಧ್ಯತೆ ಕೂಡ ಇರುತ್ತೆ. ಈ ಅವಧಿಯಲ್ಲಿ ವ್ಯಕ್ತಿಯು ಆಧ್ಯಾತ್ಮಿಕ ವಿಚಾರದೆಡೆಗೆ ಆಕರ್ಷಿತನಾಗ್ತಾನೆ. ಸಾಮಾಜಿಕ ಜಾಲತಾಣ, ಚಿತ್ರಕಲೆ, ಗಾಯನ ಮತ್ತು ಪಂಡಿತ ವೃತ್ತಿಯಿಂದ ಹೆಚ್ಚಿನ ಹಣವನ್ನು ಗಳಿಸುವ ಸಾಧ್ಯತೆ ಇರುತ್ತೆ. ಓದುವ ಕಡೆಗೆ ಹೆಚ್ಚಿನ ಆಸಕ್ತಿಯನ್ನು ತೋರುವ ವ್ಯಕ್ತಿಯು ತನ್ನ ಸ್ನೇಹಿತರೊಂದಿಗೆ ಹೆಚ್ಚು ಸಮಯವನ್ನು ಕಳೀತಾನೆ. ಹಣವನ್ನು ಖರ್ಚು ಮಾಡ್ತಾ ಇರ್ತಾನೆ, ಆದರೆ ವೈವಾಹಿಕ ಸಂಬಂಧದಲ್ಲಿ ಬಿರುಕು ಮೂಡುವ ಸಾಧ್ಯತೆಗಳು ಇವ್ರಿಗೆ ಹೆಚ್ಚಾಗಿರುತ್ತೆ. ಇನ್ನು ನಾಲ್ಕನೇ ಮನೆಯಲ್ಲಿ ಶುಕ್ರ ಇದ್ದಾಗ ಅಂತಹ ವ್ಯಕ್ತಿಯ ಸಹೋದರ ಸಹೋದರಿಯರಿಗೆ ಶುಭವಾಗುತ್ತೆ. ಅಂತಹ ವ್ಯಕ್ತಿಯು ವಿದೇಶಗಳಿಗೆ ತನ್ನ ಕುಟುಂಬದ ಉದ್ಯಮವನ್ನು ವಿಸ್ತರಿಸ್ತಾನೆ. ಅಂಥ ವ್ಯಕ್ತಿಗಳು ಬುದ್ಧಿವಂತರು, ಜ್ಞಾನವಂತರು ಕೂಡ ಆಗಿರ್ತಾರೆ. ಸ್ವಾಭಾವಿಕವಾಗಿ ಇವರು ತಮ್ಮ ತಂದೆ ತಾಯಿಯನ್ನು ಚೆನ್ನಾಗಿ ನೋಡ್ಕೋತಾರೆ. ಆಧ್ಯಾತ್ಮಿಕ ಕೆಲಸಗಳಲ್ಲಿ ಹೆಚ್ಚು ಆಸಕ್ತಿ ಹೊಂದಿರುವ ಇವರು ತಮ್ಮ ಸಂಗಾತಿ ಜೊತೆ ಒಳ್ಳೆಯ ಸಮಯವನ್ನು ಕಳೆಯೋದಕ್ಕೆ ಇಷ್ಟಪಡ್ತಾರೆ. ಹಾಗೆ ತಮಗಿಂತ ಬೇರೆಯವರ ಮೇಲೆ ಹೆಚ್ಚು ಆಸಕ್ತಿಯನ್ನು ಹೊಂದಿರ್ತಾರೆ. ಇನ್ನು ಐದನೇ ಮನೆಯಲ್ಲಿ ಶುಕ್ರ ಇದ್ದರೆ ಆ ವ್ಯಕ್ತಿ ದೇವರನ್ನು ಹೆಚ್ಚಾಗಿ ನಂಬ್ತಾನೆ ಮತ್ತು ಉದಾರ ಸ್ವಭಾವದವನಾಗಿರ್ತಾನೆ. ದಾನ ಧರ್ಮದಲ್ಲಿ ಯಾವಾಗಲೂ ಕೂಡ ಮುಂದೆ ಇರ್ತಾನೆ. ಸರ್ಕಾರದಿಂದ ಗೌರವವನ್ನು ಪಡ್ಕೊತಾ ಇರ್ತಾನೆ. ಹಾಗೆ ಅಪಾರವಾದಂತಹ ಸಂಪತ್ತನ್ನು ಗಳಿಸ್ತಾನೆ. ಮಗನಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಡಿಸ್ತಾನೆ. ಅಂತಹ ವ್ಯಕ್ತಿಗಳ ನಡವಳಿಕೆ ದಕ್ಷ ಮತ್ತು ನ್ಯಾಯಯುತವಾಗಿರುತ್ತೆ. ಕೆಲಸದಲ್ಲಿ ಹೆಚ್ಚಿನ ಸಮಯವನ್ನು ಮೀಸಲಿಡುವ ಕಾರಣ ಮನೆಗೆ ಹೆಚ್ಚು ಸಮಯವನ್ನು ಕೊಡೋದಕ್ಕೆ ಸಾಧ್ಯವಾಗೋದಿಲ್ಲ. ಇಂತಹ ವ್ಯಕ್ತಿ ಅಪಾರ ಪ್ರಮಾಣದ ಹಣವನ್ನು ಉದ್ಯಮದಿಂದ ಗಳಿಸ್ತಾ ಇರ್ತಾನೆ. ಇನ್ನು ಜಾತಕದ 6ನೇ ಮನೆಯಲ್ಲಿ ಶುಕ್ರ ಇದ್ದರೆ ಅಂತಹ ವ್ಯಕ್ತಿ ತನ್ನ ಮೊದಲ ಮಗುವಿನಿಂದ ಸಾಕಷ್ಟು ನಿರೀಕ್ಷೆಯನ್ನು ಹೊಂದಿರ್ತಾನೆ ಮತ್ತು ಅವನ ಕೆಲಸಕ್ಕೆ ಸಹಾಯ ಮಾಡ್ತಾನೆ. ವ್ಯಕ್ತಿಯು ಗುರುಗಳು ಮತ್ತು ಗುರು ಹಿರಿಯರನ್ನು ವಿರೋಧಿಸ್ತಾ ಇರ್ತಾನೆ, ಏಕೆಂದರೆ ಇವನು ಶತ್ರುಗಳನ್ನ ಜಯಿಸ್ತಾ ಇರ್ತಾನೆ. ಅಂತಹ ವ್ಯಕ್ತಿಯು ಸುಪ್ತ ಸಮಸ್ಯೆಗಳನ್ನು ಹೊಂದಿದ್ದಾನೆ ಮತ್ತು ಅವನ ವೆಚ್ಚಗಳು ಆದಾಯಕ್ಕಿಂತ ಹೆಚ್ಚಾಗಿರುತ್ತೆ. ತಮ್ಮ ವ್ಯವಹಾರದಲ್ಲೂ ಹೆಚ್ಚಿನ ಲಾಭವನ್ನು ಪಡೆಯೋದಿಲ್ಲ, ಆದರೆ ಸಹೋದರ ಸಹೋದರಿಯರು ಸಂತೋಷವನ್ನು ಮಾತ್ರ ಪಡ್ಕೋತಾರೆ. ಈ ಸ್ಥಾನದಲ್ಲಿ ಶುಕ್ರ ಇದ್ದರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ, ಅದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಇನ್ನು ಜಾತಕದ 7ನೇ ಮನೆಯಲ್ಲಿ ಶುಕ್ರ ಇದ್ದರೆ ಅಂತಹ ವ್ಯಕ್ತಿಯು ಮಿಶ್ರ ಫಲಿತಾಂಶವನ್ನು ಪಡ್ಕೋತಾನೆ. ಆಧ್ಯಾತ್ಮಿಕತೆಯ ಕಡೆಗೆ ಹೆಚ್ಚು ಆಕರ್ಷಿತನಾಗ್ತಾನೆ. ಸೃಜನಶೀಲ ಕೆಲಸವನ್ನು ಮಾಡ್ತಾನೆ. ಅಂಥ ವ್ಯಕ್ತಿ ಕೈ ಹಾಕುವ ವ್ಯವಹಾರ ಯಶಸ್ವಿಯಾಗುತ್ತೆ. ಉದಾರ ಸ್ವಭಾವದ ಈ ವ್ಯಕ್ತಿಯು ಬಹಳ ಜನಪ್ರಿಯವಾಗ್ತಾನೆ. ಹಾಡುಗಾರಿಕೆ ಮತ್ತು ನಟನೆಯ ಬಗ್ಗೆ ಕೂಡ ಸಾಕಷ್ಟು ಆಸಕ್ತಿಯನ್ನು ಇಟ್ಕೊಂಡಿರ್ತಾನೆ. ಮದುವೆಯ ನಂತರ ಅಂತಹ ವ್ಯಕ್ತಿಯು ಭವಿಷ್ಯವನ್ನು ಚೆನ್ನಾಗಿ ರೂಪಿಸ್ಕೊತಾನೆ ಮತ್ತು ಸರ್ಕಾರದಿಂದ ಗೌರವ ಕೂಡ ಸಿಗುತ್ತೆ. ಸ್ವಲ್ಪ ಕಠಿಣ ಪರಿಶ್ರಮದ ನಂತರ ಆರಾಮದಾಯಕವಾದಂತಹ ವಾತಾವರಣವನ್ನು ನಿರ್ಮಾಣ ಮಾಡ್ಕೋತಾನೆ. ಆದರೂ ಐಷಾರಾಮಿ ಜೀವನ ಮತ್ತು ಭ್ರಷ್ಟಾಚಾರದಿಂದ ಸ್ವಲ್ಪ ದೂರ ಇರಬೇಕಾಗಿರೋದು ತುಂಬಾನೇ ಒಳ್ಳೆಯದು. ಇನ್ನು ಜಾತಕದ 8ನೇ ಮನೆಯಲ್ಲಿ ಶುಕ್ರ ಇದ್ದರೆ ವ್ಯಕ್ತಿಯು ಸ್ಫುರದ್ರೂಪಿಯಾಗಿರ್ತಾನೆ ಮತ್ತು ಸದ್ಗುಣಶೀಲನಾಗಿರ್ತಾನೆ. ಕುಟುಂಬದ ಸದಸ್ಯರು ಮತ್ತು ಸೇವಕರು ಸಂತೋಷವನ್ನು ಪಡ್ಕೊತಾರೆ. ಅಂತಹ ವ್ಯಕ್ತಿ ಮಹಿಳೆಯಿಂದ ಹಾಗೂ ತನ್ನ ವಿಶ್ವಾಸದಿಂದ ಹಣವನ್ನು ಗಳಿಸ್ತಾನೆ. ವಿದೇಶಕ್ಕೆ ಹೋಗುವ ಸಾಧ್ಯತೆಗಳು ಹೆಚ್ಚಾಗಿರ್ತವೆ, ಆದರೆ ಸಾಲದ ಪರಿಸ್ಥಿತಿ ಮಾತ್ರ ಹಾಗೇ ಇರುತ್ತೆ. ಕೆಲಸ ಕಾರ್ಯಗಳಲ್ಲಿ ಅನೇಕ ರೀತಿಯ ತೊಂದರೆಗಳು ಕಂಡುಬರ್ತವೆ ಮತ್ತು ಅವು ಶತ್ರುಗಳಿಂದ ತೊಂದರೆಗೆ ಒಳಗಾಗುವಂತೆ ಕೂಡ ಮಾಡ್ತವೆ. ಸಂಗಾತಿ ಮತ್ತು ಮಕ್ಕಳ ಬಗ್ಗೆ ಚಿಂತೆ ಸದಾ ಇರುತ್ತೆ. ಇವರು ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಇನ್ನು ಜಾತಕದ 9ನೇ ಮನೆಯಲ್ಲಿ ಶುಕ್ರ ಇದ್ದರೆ ಆ ವ್ಯಕ್ತಿ ದಾನ ಧರ್ಮಗಳಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಹೊಂದಿರ್ತಾನೆ. ಧಾರ್ಮಿಕ ಕೆಲಸದಲ್ಲಿ ಹೆಚ್ಚು ತೊಡಗಿಸ್ಕೊಳ್ತಾನೆ. ಜಪ ಮತ್ತು ಧ್ಯಾನವನ್ನು ಮಾಡ್ತಾ ಇರ್ತಾನೆ. ಸ್ವಂತ ಶಕ್ತಿಯಿಂದ ಸಾಕಷ್ಟು ಹಣವನ್ನು ಕಳಿಸ್ತಾ ಇರ್ತಾನೆ. ಹಾಗೆ ಖರ್ಚು ಕೂಡ ಮಾಡ್ತಾ ಇರ್ತಾನೆ. ಎಲ್ಲ ರೀತಿಯ ಸೌಕರ್ಯಗಳು ಸಿಗುತ್ತೆ. ಅತ್ಯುತ್ತಮ ಬಟ್ಟೆಗಳನ್ನು ಧರಿಸೋದಕ್ಕೆ ಇಷ್ಟಪಡ್ತಾನೆ. ತಂದೆಯ ಜೊತೆ ಸಂಬಂಧ ಅಳಸುವ ಸಾಧ್ಯತೆ ಇರುತ್ತೆ, ಸ್ವಲ್ಪ ಎಚ್ಚರಿಕೆ. ಮದುವೆಯಾದ ನಂತರ ಭವಿಷ್ಯ ಬದಲಾಗುತ್ತೆ. ಕ್ರೀಡಾ ಚಟುವಟಿಕೆಗಳಿಂದ ಹೆಚ್ಚು ಲಾಭ ಬರುತ್ತೆ. ಜೀವನವನ್ನು ಕೂಡ ಸಂತೋಷವಾಗಿ ಕಳೀಬೋದು. ಇನ್ನು ಜಾತಕದ 10ನೇ ಮನೆಯಲ್ಲಿ ಶುಕ್ರ ಇದ್ದರೆ ಅಂತಹ ವ್ಯಕ್ತಿಯು ಬಹಳ ಆಕರ್ಷಕ ಸ್ವಭಾವವನ್ನು ಹೊಂದಿರ್ತಾನೆ. ಶಾಂತ ಸ್ವಭಾವದವನಾದಂತಹ ವ್ಯಕ್ತಿಯು ಜಗಳ ಮುನಿಸನ್ನು ತಪ್ಪಿಸಲು ಪ್ರಯತ್ನ ಪಡ್ತಾನೆ.
ಪೂಜೆ, ದಾನ ಮತ್ತು ಆಧ್ಯಾತ್ಮಿಕ ವಿಚಾರದಲ್ಲಿ ಆಸಕ್ತಿ ಇರುತ್ತೆ. ಸರ್ಕಾರಿ ಕೆಲಸದಲ್ಲಿ ಪ್ರತಿಷ್ಠೆ ಹೆಚ್ಚಾಗುತ್ತೆ. ಸಂಪತ್ತಿನ ಕೊರತೆ ಇರೋದಿಲ್ಲ. ಚಿನ್ನ ಮತ್ತು ಬೆಳ್ಳಿಯನ್ನ ಸಂಗ್ರಹಿಸ್ತಾರೆ. ಮದುವೆಯ ನಂತರ ಅದೃಷ್ಟ ಒಲಿಯುತ್ತೆ. ಜೊತೆಗೆ ಹಣದ ಮೂಲಗಳು ಹೆಚ್ಚಾಗ್ತವೆ. ಸಂಗಾತಿಯಿಂದ ಗೌರವ ಮತ್ತು ಪ್ರಯೋಜನಗಳನ್ನ ಪಡ್ಕೊಂತಾರೆ. ಹಾಗೆ ಪ್ರಯಾಣವನ್ನ ಹೆಚ್ಚು ಇಷ್ಟಪಡ್ತಾ ಇರ್ತಾನೆ. ಇನ್ನು ನಿಮ್ಮ ಜಾತಕದ 11ನೇ ಮನೆಯಲ್ಲಿ ಶುಕ್ರ ಇದ್ರೆ ಅಂತಹ ವ್ಯಕ್ತಿಗಳು ಹೆಚ್ಚು ಆಕರ್ಷಿತರಾಗ್ತಾ ಇರ್ತಾರೆ ಮತ್ತು ಆರೋಗ್ಯವಂತರಾಗಿ ಕೂಡ ಇರ್ತಾರೆ. ಅಂತಹ ವ್ಯಕ್ತಿ ಅತ್ಯುತ್ತಮ ಒಳ್ಳೆಯ ಸ್ವಭಾವವನ್ನು ಹೊಂದಿರ್ತಾರೆ. ಅವರು ಸಂಗೀತವನ್ನು ತುಂಬ ಇಷ್ಟಪಡ್ತಾರೆ. ವಾಕ್ಚಾತುರ್ಯದಿಂದಾಗಿ ಉತ್ತಮ ಖ್ಯಾತಿಯನ್ನು ಪಡ್ಕೊತಾರೆ. ವಾಹನಗಳ ಬಗ್ಗೆ ವಿಶೇಷ ಒಲವು ಕೂಡ ಇರುತ್ತೆ. ಕಟ್ಟಡ ವ್ಯವಹಾರಗಳಲ್ಲಿ ಸಾಕಷ್ಟು ಪ್ರಯೋಜನಗಳನ್ನು ಪಡ್ಕೊತಾರೆ. ಸ್ನೇಹಿತರ ಜೊತೆ ಒಳ್ಳೆಯ ಸಂಬಂಧವನ್ನು ಹೊಂದಿರ್ತಾರೆ. ಸಾಮಾಜಿಕ ಕಾರ್ಯಗಳನ್ನು ಮಾಡಿ ಸಂತೋಷದ ಜೀವನವನ್ನು ಕಳೀತಾರೆ. ಇನ್ನು ನಿಮ್ಮ ಜಾತಕದ 12ನೇ ಮನೆಯಲ್ಲಿ ಶುಕ್ರ ಇದ್ರೆ ಅಂತಹ ವ್ಯಕ್ತಿಯು ವೈಭವಯುತ ಜೀವನವನ್ನ ನಡೆಸ್ತಾನೆ. ಹಿರಿಯರಿಗೆ ಸೇವೆ ಸಲ್ಲಿಸ್ತಾನೆ. ಕುಟುಂಬದ ಪ್ರತಿಯೊಂದು ಅಗತ್ಯವನ್ನ ಪೂರೈಸ್ತಾ ಇರ್ತಾನೆ. ನಿಮ್ಮ ಸೌಕರ್ಯಗಳಿಗಾಗಿ ಖರ್ಚು ಮಾಡೋದಕ್ಕೆ ನೀವು ಹಿಂಜರಿಯೋದಿಲ್ಲ. ಮದುವೆಯ ವಿಷಯದಲ್ಲಿ ನಿಮ್ಮ ನಿರ್ಧಾರ ಅಂತಿಮವಾಗಿರುತ್ತೆ. ಸ್ನೇಹಿತರ ಸಂಖ್ಯೆ ಕೂಡ ಹೆಚ್ಚಾಗಿರುತ್ತೆ. ಅಂತಹ ವ್ಯಕ್ತಿ ತನ್ನ ನಡವಳಿಕೆಯಿಂದ ಪ್ರತಿಯೊಬ್ಬರನ್ನು ಕೂಡ ಸಂತೋಷಪಡಿಸ್ತಾನೆ ಮತ್ತು ಪ್ರತಿಯೊಂದು ಕ್ಷೇತ್ರದಲ್ಲೂ ಯಶಸ್ಸನ್ನ ಕಾಣ್ತಾನೆ. ಆದರೆ ಶುಕ್ರನ ಈ ಸ್ಥಾನವು ಕಾಮ ಪ್ರಚೋದಕತೆಯನ್ನ ಉಂಟು ಮಾಡುತ್ತೆ ಮತ್ತು ಮದುವೆಯ ನಂತರವೂ ಕೂಡ ಬೇರೆ ಸಂಬಂಧವನ್ನ ಹೊಂದೋದಕ್ಕೆ ಪ್ರೇರೇಪಣೆಯನ್ನ ಕೊಡುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯನ್ನು ತಗೋಬೇಕಾಗುತ್ತೆ. ಸ್ನೇಹಿತರೆ, ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿನ ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಡಿ. ಈ ವಿಡಿಯೋನ ಶೇರ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಇಂಥದ್ದೇ ಮತ್ತಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ನೋಡ್ತಾ ಇರಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಧನ್ಯವಾದಗಳು.